ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋದು. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರೋದು ವೆಯ್ಟ್ ಗೇನ್ ಯಾವ ತರ ಮಾಡೋದು ಅಂದ್ರೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವಂತ ಪದಾರ್ಥಗಳ ಮುಖಾಂತರ ವೆಯ್ಟ್ ಗೇನ್ ಯಾವ ತರ ಮಾಡೋದು ಅಂತ ಹೇಳಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹೆಲ್ದಿಯಾಗಿ ವೆಯ್ಟ್ ಗೇನ್ ಅನ್ನ ಯಾವ ತರ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೊದಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಬೇಕು, ಓಕೆನಾ. ಸೊ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ ಆಗಿಲ್ಲ, ಸೊ ಈಗಲೇ ಹೋಗಿ ಚಾನಲ್ಗೆ ಸಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ವೆಯ್ಟ್ ಗೇನ್ ಮಾಡಬೇಕು ಅಂತ ಅಂದ್ರೆ, ಸೊ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೂ ವಿಡಿಯೋ ಮಾಡಿದ್ದೀನಿ, ವೆಯ್ಟ್ ಗೇನ್ ಮಾಡೋದಕ್ಕೂ ಕೂಡ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ಡಿಫ್ರೆನ್ಸಸ್ ನೋಡ್ಕೋಬೇಕು, ಏನೇನು ತಿಂದ್ರೆ ವೆಯ್ಟ್ ಗೇನ್ ಆಗುತ್ತೆ, ಏನೇನು ತಿಂದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಈಗ ನಾನು ವೆಯ್ಟ್ ಗೇನ್ಗೆ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ. ಎಷ್ಟೋ ಜನ ತುಂಬಾ ಸಣ್ಣ ಇರ್ತಾರೆ, ಕಡ್ಡಿ ಅಂತಾರೆ, ಸೊ ಸಣ್ಣಕ್ಕಿರ್ತಾರೆ, ಕಂಬ ಅಂತಾರೆ. ಅಂತವ್ರಿಗೆ ಒಂದು ಬೆಸ್ಟ್ ಡ್ರಿಂಕ್ ಅನ್ನ ನಾನು ಹೇಳ್ತೀನಿ. ಈ ಒಂದು ಬೆಸ್ಟ್ ಡ್ರಿಂಕ್ ಅನ್ನ ನೀವು ಕುಡಿಯೋದ್ರಿಂದ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ, ಒಂದು ಮಿಲ್ಕ್ ಶೇಕ್ ತರನೇ ಇರ್ಬೋದು, ಅದನ್ನ ಕುಡಿಯೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಮ ವೆಯ್ಟ್ ಅನ್ನೋದು ನಿಧಾನವಾಗಿ ಹೆಚ್ಚಿಸೋದೆ. ಒಂದೇ ಸತಿ ನೀವು 30 kg ಇರೋರು 50 kg ಆಗ್ಬಿಡಲ್ಲ. ಸೊ ಒಂದೊಂದು ಕೆಜಿನೇ 2 kg 3 kg ಆ ರೀತಿಯಾಗಿ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಗ ಹೆಚ್ಚುತ್ತೆ. ನಾವು ವೆಯ್ಟ್ ಲಾಸ್ ಅಷ್ಟೇ, ವೆಯ್ಟ್ ಗೇನ್ ಅಷ್ಟೇ ಕಂಪ್ಲೀಟ್ ಆಗಿ ರಫ್ ಅಂತ ಆಗೋದಿಲ್ಲ, ರಫ್ ಅಂತ ವೆಯ್ಟ್ ಇಳಿಯೋದಿಲ್ಲ. ಸೊ ಅದಕ್ಕೆ ಆದಂತಹ ಟೈಮ್ ಇರುತ್ತೆ, ನಮ್ಗೆಲ್ಲ ಒಂದೇ ಸತಿ ಸಿಗೋದಿಲ್ಲ. ಸೊ ವೆಯ್ಟ್ ಮಾಡ್ಬೇಕು. ನಾವು ಏನ್ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ, ಸೊ ನೀನ್ ಪ್ರಯತ್ನ ಪಡೋದು ಪಡು, ಫಲ ಕೊಡೋದು ನನ್ನ ಇಷ್ಟ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ನಾವು ಪ್ರಯತ್ನ ಪಡೋದನ್ನ ಪಡ್ತಾ ಇರ್ಬೇಕು. ದೇವರು ಒಂದಲ್ಲ ಒಂದಿನ ನಮ್ಗೆ ಕರುಣೆ ತೋರಿಸಿ ಫಲನ ಕೊಟ್ಟೆ ಕೊಡ್ತಾನೆ. ಎಲ್ಲಾ ವಿಷಯದಲ್ಲೂ ಅಷ್ಟೇ, ಇದೇ ವಿಷಯದಲ್ಲೂ ಅಷ್ಟೇ, ಇದೇ ವಿಷಯದಲ್ಲ ಅಂತಲ್ಲ ನಾನು ಹೇಳ್ತಿರೋದು, ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ನಮ್ಮ ಪ್ರಯತ್ನ ಒಂದಿತ್ತು ಅಂತಂದ್ರೆ ಲಕ್ ಅನ್ನೋದು ಆಟೋಮೆಟಿಕ್ ಆಗಿ ಬಂದು ನಮ್ಮ ಜೀವನನೇ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು, ಓಕೆನಾ. ಸೊ ವೆಯ್ಟ್ ಗೇನ್ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ನೀವು ನಾರ್ಮಲ್ ಫುಡ್ಗಳನ್ನೇ ತಿನ್ಬೋದಾಗಿರುತ್ತೆ. ಅದರಲ್ಲಿ ಏನು ಹೆಚ್ಚು ಅಂತ ಏನಿಲ್ಲ. ಇದರಲ್ಲಿ ಒಂದು ಬಂದು ಬಾದಾಮ್ ಮಿಲ್ಕ್, ಔಟ್ ಸೈಡ್ ಸಿಗುತ್ತಲ್ಲ ಬಾದಾಮ್ ಮಿಲ್ಕ್, ಅದನ್ನ ವಾರಕ್ಕೆ 2 ಸತಿ ಕುಡಿಯೋದ್ರಿಂದ ಕೂಡ ನಿಮ್ಮ ವೆಯ್ಟ್ ಗೇನ್ ಅನ್ನೋದು ಹೆಚ್ಚಾಗುತ್ತೆ. ಬಾದಾಮ್ ಮಿಲ್ಕ್ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಅಲ್ಲ, ಬಾದಾಮಿಯಿಂದ ಮಾಡಿರುವಂಥದ್ದು. ಬಾದಾಮಿಗಳನ್ನ ತಿನ್ನೋದ್ರಿಂದನೂ ಕೂಡ ನಿಮ್ಗೆ ವೆಯ್ಟ್ ಗೇನ್ ಮಾಡ್ಬೋದು. ಬಾದಾಮ್ ಮಿಲ್ಕ್ ಈಚೆ ಸಿಗುತ್ತಲ್ಲ ನಮ್ಗೆ, ಬಾದಾಮ್ ಮಿಲ್ಕ್, ಫಲೂಡಾ ಆ ತರ ಎಲ್ಲ. ಫಲೂಡಾ ತಿನ್ಬೇಡಿ, ಬಾದಾಮ್ ಮಿಲ್ಕ್ ಅನ್ನ ತಿನ್ನಿ, ಬಾದಾಮ್ ಮಿಲ್ಕ್ ಅನ್ನ ಕುಡೀರಿ, ಓಕೆನಾ. ವಾರದಲ್ಲಿ 2 ಸತಿ ನೀವು ಈ ಬಾದಾಮ್ ಮಿಲ್ಕ್ ಅನ್ನ ಕುಡಿಯೋದ್ರಿಂದ ಕೂಡ ನಿಮ್ಮ ಒಂದು ಏನು ವೆಯ್ಟ್ ಗೇನ್ ಅನ್ನೋದು ಈಸಿ ಆಗುತ್ತೆ. ಸೊ ವೆಯ್ಟ್ ಗೇನ್ ಮಾಡೋರು ಕೂಡ ವಾಕಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ವಾಕಿಂಗ್ ಈಸ್ ಮಸ್ಟ್ ಅಂಡ್ ಶುಡ್, ಓಕೆನಾ. ಬೆಳಗ್ಗೆ ಅಥವಾ ಸಾಯಂಕಾಲ 20 ಮಿನಿಟ್ಸ್ 30 ಮಿನಿಟ್ಸ್ ವಾಕಿಂಗ್ ಮಾಡ್ಲೇಬೇಕು, ಓಕೆನಾ. ವಾಕಿಂಗ್ ಮಾಡಿ ಈ ಬಾದಾಮಿ ಹಾಲನ್ನ ವೀಕ್ಲಿ 2 ಟೈಮ್ಸ್ ಕುಡೀರಿ. ನಂತರ ಇನ್ನೊಂದು ಬೆಸ್ಟ್ ಡ್ರಿಂಕ್ ಡೈಲಿ ಕುಡಿಯುವಂಥದ್ದನ್ನ ಹೇಳ್ಕೊಡ್ತೀನಿ, ಓಕೆನಾ. ನಿಮ್ಗೆ ಪೀನಟ್ ಬಟರ್ ಇರುತ್ತಲ್ಲ, ಪೀನಟ್ ಬಟರ್ ಏನಾದ್ರು ಇತ್ತು ಅಂತಂದ್ರೆ ಪೀನಟ್ ಬಟರ್ ಹಾಕಿ, ಪೀನಟ್ ಬಟರ್ ಮತ್ತೆ ಓಟ್ಸ್ ಮತ್ತೆ ಬಾಳೆಹಣ್ಣು, ಓಕೆನಾ. ಮೂರನ್ನ ಮಿಕ್ಸಿ ಜಾರಲ್ಲಿ ಜ್ಯೂಸ್ ತರ ಮಾಡ್ಕೊಳ್ಳಿ. ಜ್ಯೂಸ್ ತರ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಇಷ್ಟನ್ನು ನೀವು ಮಿಕ್ಸಿ ಮಾಡ್ಕೊಂಡು ಜ್ಯೂಸ್ ತರ ಮಾಡ್ಕೊಂಡು ಕುಡೀರಿ. ಇಲ್ಲ ಪೀನಟ್ ಬಟರ್ ಇಲ್ಲ ಅಂತಂದ್ರೆ ಕಡಲೆ ಬೀಜ ಇರುತ್ತಲ್ಲ, ಕಡಲೆ ಬೀಜನ ಉರಿಬೇಕಾಗುತ್ತೆ. ಸೊ ಬಾಂಡಿಯಲ್ಲಿ ಹುರಿದಿ ಸಿಪ್ಪೆ ಎಲ್ಲ ತೆಗ್ದಾಕಿ ಕಡಲೆ ಬೀಜನ ನೀವು ಮಿಕ್ಸಿಯಲ್ಲಿ ಹಾಕೊಂಡು ನೀರ್ ಹಾಕೊಳ್ದಿರಂಗೆ ಚೆನ್ನಾಗಿ ಏನ್ ಹೇಳ್ತಾರೆ ಮಿಕ್ಸಿಯಲ್ಲಿ ಮಿಕ್ಸಿ ಜಾರಲ್ಲಿ ಓಡಿಸಿ, ಅದಾಗದೆ ಪೀನಟ್ ಬಟರ್ ಆಗ್ಬಿಡುತ್ತೆ. ಸೊ ಆ ತರ ಮಾಡಿ. ಇಲ್ಲ ಅಂತಂದ್ರೆ ಕಡಲೆ ಬೀಜ, ಬಾಳೆಹಣ್ಣು, ಸ್ವಲ್ಪ ಜೇನುತುಪ್ಪ, ಮತ್ತೆ ಇನ್ನೊಂದ್ ಏನ್ ಹೇಳಿದೆ ಹಾಲು, ಇದ್ರದ್ದು ಮಿಲ್ಕ್ ಶೇಕ್, ಈ 4 ಐಟಮ್ಗಳನ್ನ ಹಾಕ್ಬೇಕಾಗುತ್ತೆ. ಬಾಳೆಹಣ್ಣಲ್ಲಿ ಉದ್ದ ಬಾಳೆಹಣ್ಣ ಅದಾಕಿ ಜ್ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನ್ ಹೇಳಿದೆ ಕಡಲೆ ಬೀಜನ ಪೀನಟ್ ಬಟರ್ ಮಾಡೋದು ಹೇಗೆ ಅಂತಂದ್ರೆ, ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ಹಾಕ್ಬೇಕಾಗುತ್ತೆ. ಅಂದ್ರೆ ಹುರಿದಿರೋ ಕಡಲೆ ಬೀಜ, ಇವಾಗ ನಾವೆಲ್ಲ ಚಟ್ನಿಗೆ ಹಾಕ್ತಿವಲ್ಲ ಆ ಒಂದು ಹುರಿದಿರೋ ಕಡಲೆ ಬೀಜನ ಹಾಕಿ ಅದನ್ನ ಚೆನ್ನಾಗಿ ನಾವು ಮಿಕ್ಸಿಯಲ್ಲಿ ಏನು ಹಾಕ್ದಿರಂಗೆ, ನೀರ್ ಅಥವಾ ಹಾಲ್ ಹತ್ರ ಏನು ಹಾಕಂಗಿಲ್ಲ, ಚೆನ್ನಾಗಿ ಮಿಕ್ಸಿಯಲ್ಲಿ ಓಡಿಸ್ತಾ ಇದ್ರೆ ಅದಾಗದೇನೆ ಪೀನಟ್ ಬಟರ್ ತರ ಆಗುತ್ತೆ. ನೈಸರ್ಗಿಕವಾಗಿ ಪೀನಟ್ ಬಟರ್, ಕಡಲೆ ಬೀಜದಿಂದನೂ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ವೆಯ್ಟ್ ಗೇನ್ಗೆ, ಓಕೆನಾ. ಅದ್ ಹಾಕೊಳ್ಳಿ, ಕಡಲೆ ಬೀಜ, ಅದು ಪೀನಟ್ ಬಟರ್ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಹಾಕೊಳ್ಳಿ. ಇಲ್ಲಾಂದ್ರೆ ನೋ ಪ್ರಾಬ್ಲಮ್, ಕಡಲೆ ಬೀಜನೇ ಹಾಕೊಳ್ಳಿ, ಓಕೆನಾ. ಕಡಲೆ ಬೀಜ ಹಾಕೊಳ್ಳಿ, ಬಾಳೆಹಣ್ಣು, ಉದ್ದ ಬಾಳೆಹಣ್ಣು ತಗೊಳ್ಳಿ, ಉದ್ದ ಬಾಳೆಹಣ್ಣು, ಜೇನುತುಪ್ಪ ಮತ್ತೆ ಹಾಲು,
ಸ್ವಲ್ಪ. ಓಕೆನಾ? ಅಂದ್ರೆ ನಿಮ್ಗೆ ಟೆಕ್ಸ್ಚರ್ ಅದು ಜ್ಯೂಸ್ ತರ ಬರ್ಬೇಕಲ್ಲ, ಅದಕ್ಕೋಸ್ಕರ ಹಾಲು. ಜೇನುತುಪ್ಪ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಹಾಲಾಗಿರ್ಬೋದು, 4 ನೈಸರ್ಗಿಕವಾಗಿ ಮನೆಯಲ್ಲೇ ಸಿಗುವಂತ ಪದಾರ್ಥ. ಹೆಲ್ತ್ ಎಫೆಕ್ಟ್ ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ನೀವು ಡೈಲಿ ಕುಡಿಯೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವೆಯ್ಟ್ ಗೇನ್ ಆಗೋದಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಒಂದು ಮಿಲ್ಕ್ ಶೇಕ್ ಅನ್ನ, ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡೀರಿ ಡೈಲಿ. ಅದ್ ಯಾಕೆ ದಪ್ಪ ಆಗಲ್ಲ ನಾನು ನಿಮ್ಗೆ ನೋಡ್ತೀನಿ. ಡೈಲಿ ಇದನ್ನ ಕುಡಿಯೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಒಂದು ಬೆಸ್ಟ್ ಡ್ರಿಂಕ್ ಅನ್ನ ಚೆನ್ನಾಗಿ ಕುಡೀರಿ. ಮತ್ತೆ ನೀವು ಊಟ ಮಾಡ್ಬೇಕಾದ್ರೆ, ಇವಾಗ ನೀವೇನಾದ್ರು ರೈಸ್ ಅಂಡ್ ಸಾಂಬಾರ್ ತಿಂತೀರಾ, ಬಿಸಿ ಬಿಸಿ ಅನ್ನ ಸಾಂಬಾರ್, ಅದಕ್ಕೆ 1 ಚಮಚ ತುಪ್ಪ ಹಾಕೊಂಡು ತಿನ್ನಿ. ಓಕೆನಾ? ಈ ಪನ್ನೀರ್ ಆಗಿರ್ಬೋದು, ಈ ಬೆಣ್ಣೆ ಆಗಿರ್ಬೋದು, ಈ ದೋಸೆ, ಚಪಾತಿ ಮತ್ತೆ ಅದಕ್ಕೆಲ್ಲಾನು ಬೆಣ್ಣೆಯನ್ನ ಸವರ್ಕೊಂಡು ಈ ತುಪ್ಪನ ಹಾಕೊಂಡು ತಿನ್ನಿ. ಅಂದ್ರೆ ಲೈಟ್ ಆಗಿ ತಿನ್ನಿ, ಜಾಸ್ತಿ ಬೇಡ, ಅತಿಯಾಗಿ ಬೇಡ. 1 ಸ್ಪೂನ್ ಅನ್ನ ದಿನಕ್ಕೆ ಒಂದ್ಸತಿ ತುಪ್ಪನ ತಿನ್ನಿ. ಓಕೆನಾ? ದಿನಕ್ಕೆ ಒಂದ್ಸತಿ ಮೊಸರನ್ನ ಕುಡೀರಿ. ಗಟ್ಟಿ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಗಟ್ಟಿ ಮೊಸರನ್ನ ಕುಡಿಯೋದ್ರಿಂದ ಕೂಡ ವೇಟ್ ಗೇನ್ ಆಗುತ್ತೆ. ಗಟ್ಟಿ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ಅದನ್ನ ಕೂಡ ಒಂದ್ ಸ್ವಲ್ಪ ಒಂದು ಬಟ್ಲಲ್ಲಿ ಒಂದು 3-4 ಚಮಚದಷ್ಟು ಗಟ್ಟಿ ಮೊಸರನ್ನ ಕೂಡ ನೀವು ತಿನ್ನೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ ವೇಟ್ ಗೇನ್ ಆಗೋದಕ್ಕೆ. ಬಾದಾಮಿ ಹಾಲು ಕುಡೀರಿ. ನಾನು ಹೇಳಿರುವಂತ ಮಿಲ್ಕ್ ಶೇಕ್ ಮಾಡಿ. ಮಿಲ್ಕ್ ಶೇಕ್ಗೆ ಬಾಳೆಹಣ್ಣು, ಉದ್ದ ಬಾಳೆಹಣ್ಣು, ಮತ್ತೆ ಕಡಲೆ ಬೀಜ, ಮತ್ತೆ ಜೇನುತುಪ್ಪ, ಹಾಲು, ಈ 4 ಪದಾರ್ಥಗಳನ್ನ ಯೂಸ್ ಮಾಡಿ ನೀವು ಮಿಲ್ಕ್ ಶೇಕ್ ಮಾಡ್ಬೋದು. ಹಾಗೆ ನೀವೇನು ತಿಂತಿರಲ್ಲ ಪದಾರ್ಥ, ಅದಕ್ಕೆ 1 ಚಮಚ ತುಪ್ಪನ ಹಾಕೊಂಡು ತಿನ್ನಿ. ನಂತರ ಬೆಣ್ಣೆ ತಿನ್ನಿ. ಬೆಣ್ಣೆ ಏನಾದ್ರು ತಂದಿತ್ತು ಅಂತಂದ್ರೆ ಮನೆಯಲ್ಲಿ, ಸೊ ಅದಕ್ಕೆ ನೀವು ದೋಸೆ ಆಗಿರ್ಬೋದು, ಪೂರಿಗಳಾಗಿರ್ಬೋದು, ಚಪಾತಿಗಳಾಗಿರ್ಬೋದು, ಹೆಂಚ್ ಮೇಲೆ ರೊಟ್ಟಿ ಆಗಿರ್ಬೋದು ತಿಂತಿರಲ್ಲ, ಅದಕ್ಕೆ ಸವರ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಆಯಿಲ್ ಫುಡ್, ಜಂಕ್ ಫುಡ್ ಅವನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಅದು ನಿಮ್ಮ ದೇಹವನ್ನ, ಆರೋಗ್ಯವನ್ನ ಹಾಳು ಮಾಡುತ್ತೆ. ನಾನು ವೇಟ್ ಗೇನ್ ಮಾಡಕ್ಕೂ ಅದನ್ನ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಆರೋಗ್ಯನ ಹಾಳು ಮಾಡುತ್ತೆ. ನಾನು ಹೇಳಿರುವಂತ ಈ ಪದಾರ್ಥಗಳನ್ನ ತಿಂದು ನಿಮ್ಮ ವೇಟ್ ಗೇನ್ ಅನ್ನ ಮಾಡ್ಕೋಬೇಕಾಗುತ್ತೆ. ದಿನ 2 ಬಾದಾಮಿಯನ್ನ ತಿನ್ನಿ. ಇಲ್ಲ ಅಂತ ಹೇಳಿದ್ರೆ ನೈಟು ಬಾದಾಮಿ, 2 ಖರ್ಜೂರಗಳು ಬರುತ್ತಲ್ಲ, ಏನ್ ಹೇಳ್ತಾರೆ, ಖರ್ಜೂರ ಇರುತ್ತಲ್ಲ ಅದು, ಮತ್ತೆ ವಾಲ್ನಟ್ಸ್ ಏನಾದ್ರು ಇತ್ತು ಅಂದ್ರೆ ತಿನ್ನಿ. ಇಲ್ಲಾಂದ್ರೆ ಪರವಾಗಿಲ್ಲ, 2 ಬಾದಾಮಿಗಳನ್ನ ರಾತ್ರಿನೇ ನೀರಲ್ಲಿ ನೆನೆ ಹಾಕಿ ಬಾದಾಮಿ ಸಿಪ್ಪೆ ತೆಗೆದುಕೊಂಡು ದಿನ 2 ಬಾದಾಮಿನ ತಿನ್ನಿ. ಇಲ್ಲ ನಿಮ್ಮ ಹತ್ರ ಎಲ್ಲ ಡ್ರೈ ಫ್ರೂಟ್ಸ್ ಇತ್ತು ಅಂದ್ರೆ ನೀರಲ್ಲಿ ನೆನೆ ಹಾಕಿ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೂ ಕೂಡ ಒಳ್ಳೇದು, ವೇಟ್ ಗೇನ್ಗೂ ಕೂಡ ಒಳ್ಳೇದಾಗಿರುತ್ತೆ. ಬಾದಾಮಿ, ಖರ್ಜೂರ ಯಾವ್ದಾದ್ರು ನೀವು ತಿನ್ಬೋದು. ಒಟ್ನಲ್ಲಿ ಬಾದಾಮಿ, 2 ಬಾದಾಮಿನ ತಿನ್ನಿ ಕಂಪಲ್ಸರಿ. ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡೀರಿ. ನೀರ್ ಕುಡಿದಿದ್ದಾದ್ಮೇಲೆ 2 ಬಾದಾಮಿಯನ್ನ ತಿನ್ನಿ. ಓಕೆ. ನೆಕ್ಸ್ಟ್ ನೈಟ್ ಮಲ್ಗಕ್ಕಿಂತ ಮುಂಚೆ ಉದ್ದ ಬಾಳೆಹಣ್ಣು ಇರುತ್ತಲ್ಲ, ಉದ್ದ ಬಾಳೆಹಣ್ಣನ್ನ ನೀವು ತಿಂದು ಮಲಗೋದ್ರಿಂದನೂ ಕೂಡ ನಿಮ್ಗೆ ವೇಟ್ ಗೇನ್ ಮಾಡೋದಕ್ಕೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾರ್ಮಲ್ ಊಟನ ತಿನ್ನಿ, ಯಾವುದೇ ಎಕ್ಸ್ಟ್ರಾ ಏನಿಲ್ಲ. ಊಟ ತಿನ್ನುವಾಗ ಅನ್ನ ಸಾಂಬಾರ್ಗೆ 1 ಚಮಚ ತುಪ್ಪ, ಬೆಣ್ಣೆ ಅಥವಾ ಏನಾದ್ರು ಹಾಕೊಂಡು ತಿನ್ನಿ. ಮೊಸರು ಯೂಸ್ ಮಾಡಿ, ಗಟ್ಟಿ ಮೊಸರು ಯೂಸ್ ಮಾಡಿ. ಓಕೆನಾ? ಆಗ ನೀವು ಕಂಪ್ಲೀಟ್ ಆಗಿ ನಿಮ್ಮ ಒಂದು ವೇಟ್ ಅನ್ನ ಗೇನ್ ಮಾಡ್ತೀರಾ. ಸೊ ನಾನು ಹೇಳಿರುವಂತ ನ್ಯಾಚುರಲ್ ಹೆಲ್ದಿ ಟಿಪ್ಸ್ ಅನ್ನ ಫಾಲೋ ಮಾಡಿದ್ದೆ ಆಯ್ತು ಅಂದ್ರೆ ನೀವು ಖಂಡಿತವಾಗ್ಲೂ ದಪ್ಪ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಸಣ್ಣ ಇದ್ದೀರೋ ಆ ವಿಡಿಯೋ, ಯಾರು ಸಣ್ಣ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಬೇರೆ ಬೇರೆ ವಿಡಿಯೋಸ್ಗಳೇನಾದ್ರು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ನಿಮ್ದೇ ಆಗಿರುತ್ತೆ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.